These are all the people who have voted multiple times. 46 voters, all from different families, living in a single bedroom house. Duplicate voters. They are helping the BJP destroy the election system. ಆನ್ 11th ಆಗಸ್ಟ್ ರಾಹುಲ್ ಗಾಂಧಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅದೇ ಪ್ರೆಸ್ ಕಾನ್ಫರೆನ್ಸ್ ಯಾವುದನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡ್ಲಿಕ್ಕೆ ಹೆದರ್ತಾರೆ. ಈ 1 ಗಂಟೆಯ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಮೇಲೆ ವೋಟ್ ಮ್ಯಾನಿಪುಲೇಟ್ ಮಾಡುವ ಎಲಿಗೇಷನ್ ಹಾಕ್ತಾರೆ ವಿತ್ ಪ್ರೂಫ್. ಇದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಇವರು ಬೆಂಗಳೂರಿನ ಮಹಾದೇವಪುರ ಊರಿದೆ ವೋಟರ್ ಲಿಸ್ಟ್ ತಗೊಳ್ತಾರೆ. ರಾಹುಲ್ ಗಾಂಧಿ ಏನೇ ಹೇಳಿದ್ರು ಅದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ಫುಲ್ ವಿಡಿಯೋ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಉಂಟು, ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಉಂಟು, ಅಲ್ಲಿ ಹೋಗಿ ನೋಡ್ಕೊಳ್ಬೋದು. ಈಗ ಮೇನ್ ಪಾಯಿಂಟಿಗೆ ಬರುವ. Has alleged that the poll body is doing vote chori in the name of special intensive revision. ಯಾವ ದೇಶದಲ್ಲಿ ಒಂದೊಂದು ವೋಟ್ ಮ್ಯಾಟರ್ ಆಗ್ತದೆ, ಎಲ್ಲಿ ಒಂದು ವೋಟ್ನಿಂದ ಇಡೀ ಸರ್ಕಾರನೇ ಚೇಂಜ್ ಆಗ್ತದೆ, ಅಂತ ದೇಶದಲ್ಲಿ ವೋಟ್ ಎಲ್ಲ ಕಳ್ತನಾದ್ರೆ ನಮ್ಮ ಡೆಮೋಕ್ರಸಿ ಮೇಲೆ ಕ್ವಶನ್ ಬರ್ತದೆ. ಅಂಡ್ ನಮ್ಮ ಸಿಟಿಸನ್ಗೆ ಅದೊಂದು ಇಂಜಸ್ಟಿಸ್. ಎಲೆಕ್ಷನ್ ಕಮಿಷನ್ ಈ ಬಾಡಿಯನ್ನು ಸ್ಥಾಪನೆ ಮಾಡಿದ ಮೇನ್ ರೀಸನ್ ಎಲೆಕ್ಷನ್ ಆಗುವಾಗ ಅಥವಾ ವೋಟಿಂಗ್ ಆಗುವಾಗ ಯಾವುದೇ ರೀತಿಯ ಅನ್ಫೇರ್ ಇಲ್ಲದೆ, ಯಾವುದಾದ್ರೂ ಒಂದು ಪಾರ್ಟಿಯ ಡಾಮಿನೆನ್ಸ್ ಅಥವಾ ಮ್ಯಾನಿಪುಲೇಷನ್ ಇಲ್ಲದೆ ಫೇರ್ ಆಗಿ ಎಲೆಕ್ಷನ್ ಮಾಡಿ ಮೆಜಾರಿಟಿ ಸೀಟ್ ಸಿಕ್ಕಿದ ಸರ್ಕಾರನ ತರೋದು ಇವರ ಕೆಲಸ. ಎಲೆಕ್ಷನ್ ಕಮಿಷನ್ ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಇದು ಬಿಜೆಪಿ, ಕಾಂಗ್ರೆಸ್ ಅಥವಾ ಯಾವುದೇ ರೀತಿಯ ಪೊಲಿಟಿಕಲ್ ಪಾರ್ಟಿಯ ಪ್ರೆಷರ್ ಇಲ್ಲದೆ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಇದರ ಕೆಲಸ. ಬಟ್ ಈ 2 ವಿಡಿಯೋ ನೋಡಿ ಆದ್ಮೇಲೆ ನಂಗೆ ಇದರ ಬಗ್ಗೆ ಡೌಟ್ ಆಗ್ತಾ ಉಂಟು. ಯಾಕಂದ್ರೆ ವೋಟ್ ಹಾಕೋದು ಖಾಲಿ ನಮ್ಮ ರೈಟ್ಸ್ ಅಲ್ಲ, ಅದು ನಮ್ಮ ಡ್ಯೂಟಿ. ನಮ್ಮ ಒಂದು ವೋಟಿಂದ ನಮ್ಮ ದೇಶದ ಫ್ಯೂಚರ್ ಡಿಸೈಡ್ ಆಗ್ತದೆ. ಬಟ್ ದಿಸ್ ಥಿಂಗ್ ಆ್ಯಂಡ್ ಈ ನಂಬರ್ಸ್ ನೋಡಿದ ಮೇಲೆ ಎಲೆಕ್ಷನ್ ಕಮಿಷನ್ ಮೇಲೆ ಫೇತೇ ಹೊರಟೋಗ್ತದೆ. ಒಂದು ನೆನಪಿರಲಿ, ಇದು ಖಾಲಿ ಒಂದು ಅಸೆಂಬ್ಲಿಯ ನಂಬರ್. ಈ ಥರ ಇನ್ನೂ ಎಷ್ಟು ಅಸೆಂಬ್ಲಿಯಲ್ಲಿ ಆಗಿದೆ ಗೊತ್ತಿಲ್ಲ. ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಯಿತು. Namaste Bharat. Today I speak not just for myself but for every citizen who believes in truth, fairness and dignity. You claimed that I, Gurkirat Singh Dung, voted 4 times. You even said you spent 6 months researching this. If that is true, I would expect you to have checked the CCTV footage of the polling booths, matched signatures in the voter registers, but clearly you did not. Because if you had, you would know the truth, and you would not have dragged my name into your political theatre. I demand that you present your evidence to the nation or issue a public apology. Anything less is not leadership, it is slander. India deserves leaders who can accept defeat with grace, not ones who hide behind false claims and scapegoats. I stand here unafraid because truth is on my side, and I will not let lies go unchallenged. Jai Hind. ಫಸ್ಟ್ ಆಫ್ ಆಲ್, ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ 4 ಸರ್ತಿ ಬಂದಿರೋದು ಅದು ಎಲೆಕ್ಷನ್ ಕಮಿಷನ್ ತಪ್ಪು. ಈ ಥರ ಆಗದಿರೋದರ ಪ್ರಿವೆಂಟ್ ಮಾಡೋದು. ಇಟ್ಸ್ ನಾಟ್ ರಾಹುಲ್ ಗಾಂಧೀಸ್ ಫಾಲ್ಟ್. ಅವ್ರು ಖಾಲಿ ಅವರಿಗೆ ಸಿಕ್ಕಿದ ಡೇಟಾನ ಕಂಪೇರ್ ಮಾಡಿದ್ದು ಅಷ್ಟೇ. ಆ್ಯಂಡ್ CCTV ಫುಟೇಜ್ ಅದು 48 ಡೇಸ್ ಆದಮೇಲೆ ಡಿಸ್ಟ್ರಾಯ್ ಆಗಿ ಹೋಗ್ತದೆ. ಯಾಕಂದರೆ ನಮ್ಮ ಎಲೆಕ್ಷನ್ ಕಮಿಷನ್ ಎಷ್ಟು ಬಡವರಂದರೆ ಅವ್ರಿಗೆ ಈ ಥರ ಡೇಟಾನ ಸ್ಟೋರ್ ಮಾಡ್ಲಿಕ್ಕೆ ಒಂದು ಸರ್ವರ್ ಮೇಂಟೈನ್ ಮಾಡುವಷ್ಟು ಹಣ ಇಲ್ಲ. You even said you spent 6 months researching this. If that is true, I would expect you to have checked the CCTV footage of the polling booths, matched signatures in the voter registers, but clearly you did not. Yes, he did not, because our beloved election commission did not provide it. And Rahul Gandhi ನೀವು 4 times vote ಹಾಕಿದ್ದಾರೆ ಅಂತ ಎಲ್ಲೂ ಹೇಳಲೇ ಇಲ್ಲ. Gurkirat Singh Dung appears once, twice, 3 times, 4 times in 4 different polling booths in the constituency. He is the same name, the same address, the same person, 4 different polling booths. ಈಗ ನಾವು ಎಲೆಕ್ಷನ್ ಕಮಿಷನ್ ನ ಪ್ರೆಸ್ ಕಾನ್ಫರೆನ್ಸ್ ಗೆ ಫೋಕಸ್ ಮಾಡುವ. कुछ दिन पहले देखा कि कई मतदाताओं की फोटो उनकी अनुमति के बिना मीडिया के समक्ष रखी गई, उनके ऊपर आरोप लगाए गए, उनका इस्तेमाल किया गया. क्या अपनी माताओं, बहुओं, बेटियों,
सहित किसी भी मतदाता की सीसीटीवी वीडियो चुनाव आयोग को साझा करनी चाहिए क्या? ಯಾರಿಗೆ ಹಿಂದಿ ಅರ್ಥ ಆಗಲ್ಲ ಅವರಿಗೆ ಇದರಲ್ಲಿ ಬೇಸಿಕಲ್ಲಿ ನಮ್ಮ ಎಲೆಕ್ಷನ್ ಕಮಿಷನರ್ ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟ್ ಏನಂದ್ರೆ ಎಲೆಕ್ಷನ್ ಕಮಿಷನ್ ಸಿಸಿಟಿವಿ ಫುಟೇಜ್ ಮತ್ತೆ ಮಿಷಿನ್ ರೀಡೇಬಲ್ ಡೇಟಾನ ಯಾಕೆ ಪ್ರೊವೈಡ್ ಮಾಡುದಿಲ್ಲ ಇದರ ರಿಪ್ಲೈ ಕೊಡ್ತಾರೆ. ಇದರಲ್ಲಿ ಒಂದು ವಿಷಯ ಸರಿ ಉಂಟು, ಏನಂದ್ರೆ ರಾಹುಲ್ ಗಾಂಧಿ ಯಾವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಆಗ ಇವರು ಎಲಿಜಿಡ್ ಫೇಕ್ ವೋಟರ್ಸ್ ಜೊತೆಗೆ ಜೆನ್ವಿನ್ ವೋಟರ್ ಇಸ್ ಪರ್ಸನಲ್ ಇನ್ಫಾರ್ಮೇಶನ್ ಪಬ್ಲಿಕ್ಲಿ ತೋರಿಸ್ಬಿಡ್ತಾರೆ, ವಿಚ್ ಇಸ್ ಟೋಟಲಿ ರಾಂಗ್. ಅಟ್ ಲೀಸ್ಟ್ ಅವರ ಫೋಟೋ ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ಅದು ಬ್ಲರ್ ಮಾಡಬೇಕಿತ್ತು. ಆ್ಯಂಡ್ ಇದು ಅವರ ವೆಬ್ಸೈಟ್ ಅಲ್ಲಿ ಈಗ ಸಹ ಉಂಟು. जहां तक कि मशीन रीडेबल मतदाता सूची का सवाल है, माननीय सुप्रीम कोर्ट 2019 में ही कह चुका है वोटर प्राइवेसी कैन बी ब्रीच्ड. ಆಮೇಲೆ ಇವ್ರು ಹೇಳಿದಾಗೆ ಸುಪ್ರೀಂ ಕೋರ್ಟ್ 2019 ಅಲ್ಲಿ ವೋಟರ್ ಲಿಸ್ಟ್ ಅನ್ನ ಮಿಷಿನ್ ರೀಡೇಬಲ್ ಫಾರ್ಮ್ ಅಲ್ಲಿ ಕೊಡುವಂತಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಬಟ್ ವಾಟ್ ಅಬೌಟ್ ಸರ್ಚಬಲ್ ಲಿಸ್ಟ್? ಇದಕ್ಕೆ ಯಾವ ಆನ್ಸರ್ ಇಲ್ಲ. ಯಾರಿಗೆ ಮಿಷಿನ್ ರೀಡೇಬಲ್ ಮತ್ತು ಸರ್ಚಬಲ್ ಲಿಸ್ಟದ ಡಿಫ್ರೆನ್ಸ್ ಗೊತ್ತಿಲ್ಲ, ಸಿಂಪಲ್ ಆಗಿ ಹೇಳಿದೆ, ಮಿಷಿನ್ ರೀಡೇಬಲ್ ಡೇಟಾ ಅಂದರೆ ನಿಮ್ಮ ಎಕ್ಸೆಲ್ ಶೀಟ್ ಥರ. ಇಲ್ಲಿ ಬೇಸಿಕಲಿ ಎಲ್ಲ ಇನ್ಫಾರ್ಮೇಷನ್ ನೀವು ಅನಲೈಸ್ ಮಾಡಿ ನೋಡ್ಬೋದು. ಬಟ್ ಇನ್ ಸರ್ಚಬಲ್ ಲಿಸ್ಟ್ ಅದೊಂದು PDF ಫಾರ್ಮ್ ಥರ. ಎಲ್ಲಿ ನೀವು ಸರ್ಚ್ ಬಾರಲ್ಲಿ ಒಂದು ಪರ್ಟಿಕ್ಯುಲರ್ ಹೆಸರು ಅಂದರೆ ಸ್ಮಿತ್ ಅಂತ ಸರ್ಚ್ ಮಾಡಿದರೆ ಇಡೀ PDF ಅಲ್ಲಿ ಸ್ಮಿತ್ ಅನ್ನೋ ಹೆಸರು ಎಷ್ಟುಂಟು ಎಲ್ಲ ತೋರಿಸ್ತದೆ. ಮಿಷಿನ್ ರೀಡೇಬಲ್ ಡೇಟಾ ಯಾಕೆ ಕೊಡೋದಿಲ್ಲ ಅಂದರೆ ಆಸ್ ಐ ಸೆಡ್ ಅದೊಂದು ಎಕ್ಸೆಲ್ ಶೀಟ್ ಥರ. ಇಲ್ಲಿ ನೀವು ಡೇಟಾನ ಮ್ಯಾನಿಪುಲೇಟ್ ಮಾಡ್ಬೋದು. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇದನ್ನು ಅಲೌ ಮಾಡೋದಿಲ್ಲ. ರೂಲ್ಸ್ ಪ್ರಕಾರ 48 ದಿವಸದೊಳಗೆ ಅಪೋಸಿಷನ್ ಪಾರ್ಟಿಗೆ ಎನ್ಸಿದ್ರೆ ಲೈಕ್ ವಿನ್ನಿಂಗ್ ಪಾರ್ಟಿ ಚೀಟಿಂಗ್ ಮಾಡಿ ವಿನ್ ಆದ್ರಂತ, ಆಗ ಇವರು ಎಲೆಕ್ಷನ್ ಕಮಿಷನ್ಗೆ 48 ದಿವಸದ ಒಳಗೆ ಒಂದು ಪೆಟಿಷನ್ ಹಾಕಬೇಕು. ಆ್ಯಂಡ್ ಸುಪ್ರೀಂ ಕೋರ್ಟಿಗೆ ಎವಿಡೆನ್ಸ್ ಆಗಿ CCTV ಫುಟೇಜ್ ಅಥವಾ ಯಾವುದು ಪ್ರೂಫ್ ಉಂಟು ಅದನ್ನು ತೋರಿಸ್ಬೋದು. ಬಟ್ ನಮ್ಮ ಎಲೆಕ್ಷನ್ ಕಮಿಷನ್ ಏನು ಪಾಲಿಸಿ ತಂದ್ರಂದ್ರೆ ಎಲ್ಲ CCTV ಫುಟೇಜ್ ಅನ್ನ 48 ದಿವಸ ಆದ್ಮೇಲೆ ಡಿಸ್ಟ್ರಾಯ್ ಮಾಡ್ತಾರಂತೆ. ಇದನ್ನ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ. ಆ್ಯಂಡ್ ಇವ್ರು ಎಷ್ಟು ಲೇಮ್ ಎಕ್ಸ್ಕ್ಯೂಸ್ ಕೊಡ್ತಾರಂದ್ರೆ क्या अपनी माताओं, बहुओं, बेटियों सहित किसी भी मतदाता की सीसीटीवी वीडियो चुनाव आयोग को साझा करनी चाहिए क्या? ಹಾಂಜಿ ಕರ್ನಿ ಚಾಯಿ. ಯಾಕಂದ್ರೆ ಯಾವಾಗ ನಿಮ್ಮ ಇಂಟಿಗ್ರೇಷನ್ ಮೇಲೆ ಕ್ವಶನ್ ಬರ್ತಾ ಉಂಟು, ಯಾವಾಗ ನಮ್ಮ ಡೆಮೋಕ್ರಸಿ ಮೇಲೆ ಕ್ವಶನ್ ಬಂದಾಗ, ಯಾವಾಗ ವೋಟ್ ಚೋರಿ ಅನ್ನೋ ಎಲಿಗೇಷನ್ ನಿಮ್ಮ ಮೇಲೆ ಬಂದಾಗ CCTV ಫುಟೇಜ್ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್? ಹೋ ಇದ್ರೆ ತಾನೇ ಕೊಡುದು. ಆ್ಯಂಡ್ ವಾಟ್ ಕೈಂಡ್ ಆಫ್ ರೀಸನ್ ಇಸ್ ದಿಸ್ ಮ್ಯಾನ್? ಅವರು ವೋಟ್ ಹಾಕ್ಲಿಕ್ಕೆ ಹೋಗ್ತಿರೋದು, ಡ್ರೆಸ್ ಚೇಂಜ್ ಮಾಡ್ಲಿಕ್ಕಲ್ಲ. ನಾವಿಲ್ಲಿ ಯಾರ್ದು MMS ಕೇಳ್ತಿಲ್ಲ. ನೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ನೇಮ್ಸ್ ಅಂದ್ರೆ ಹೆಸರು. जैसे जैसे भारत का विकास होता जा रहा है वैसे वैसे लोग शहर छोड़ के भी दूसरे शहरों में भी जाते हैं, तो जब वो यहाँ रहने लग जाते हैं तो उनका वोट यहाँ भी बन जाता है. तो इस तरह से करते करते एक व्यक्ति के जाने या अनजाने में कई जगह वोट रह गए. जैसे मान लीजिए श्रीपर्णा चक्रवर्ती जी हैं, उनका पहला वोट था श्रीपर्णा चक्रवर्ती के नाम से. दूसरा वोट जब वो दूसरी बार उन्होंने भरा तो उन्होंने भर दिया S चक्रवर्ती. पिताजी का नाम मुझे पता नहीं है, माफ करें, लेकिन AB चक्रवर्ती भरा. अगली जगह जब उन्होंने भरा तो उन्होंने कहा कि नहीं अखिल B चक्रवर्ती. तो यह संभव हो जाता है जानना कि ये दो व्यक्ति एक हैं कि नहीं. ಇವ್ರು ಹೇಳುವ ಪ್ರಕಾರ ಒಂದು ವ್ಯಕ್ತಿ ಒಂದು ವೋಟರ್ ID ಮಾಡುವಾಗ ಒಂದು ಹೆಸರು ಕೊಡ್ತಾನೆ, ಆ್ಯಂಡ್ ಬೇರೆ ಪ್ಲೇಸಿಗೆ ಜಾಬಿಗೆ ಅಂತ ಹೋದಾಗ ಅಥವಾ ಎಲ್ಲಾದ್ರೂ ಬೇರೆ ಪ್ಲೇಸಲ್ಲಿ ವೋಟರ್ ID ಮಾಡುವಾಗ ಅಲ್ಲಿ ಬೇರೆ ಹೆಸರು ಕೊಡ್ತಾನೆ. ಆಗ ಡಿಫ್ರೆಂಟ್ ನೇಮ್ ಅದು ವೋಟರ್ ID ಬರ್ತದಂತೆ. ಮೈ ಕ್ವೆಶನ್ ಈಸ್, ನೋಡಿ ನಾನು ಯಾವಾಗ ವೋಟರ್ ID ಮಾಡ್ಲಿಕ್ಕೆ ಹೋಗಿದ್ದೆ ಆಗ ಕೆಲವು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನೀವು ರ್ಯಾಂಡಮ್ ಆಗಿ ಹೋದ್ರೆ ನಿಮಗೆ ವೋಟರ್ ID ಮಾಡಿ ಕೊಡಲ್ಲ. ಲೈಕ್ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ನೀವು ಇಂಡಿಯಾದ ಸಿಟಿಸನ್ ಅಂತ ಪ್ರೂವ್ ಮಾಡಲಿಕ್ಕೆ. ಆ್ಯಂಡ್ ಡೇಟ್ ಆಫ್ ಬರ್ತ್, 10th ಮಾರ್ಕ್ಸ್ ಕಾರ್ಡ್ ಅಥವಾ 12th ಮಾರ್ಕ್ಸ್ ಕಾರ್ಡ್, ನೀವು 18+ ಅಂತ ಪ್ರೂವ್ ಮಾಡಲಿಕ್ಕೆ. ಈಗ ಇಷ್ಟೆಲ್ಲ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಹೆಸರು, ಅಡ್ರೆಸ್, ಅಪ್ಪನ ಹೆಸರು ಸೇಮ್ ಇದ್ರೆ ಮಾತ್ರ ವೋಟರ್ ID ಸಿಗುದು. ಆ್ಯಂಡ್ ಫೋಟೋಸ್ ಅಲ್ಲಿ ಲೈವಲ್ಲೇ ತಗೊಳ್ಳೋದು. ನಿಮ್ಮ ಪಾಸ್ಪೋರ್ಟ್ ಸೈಜಲ್ಲಿ ಸಾಫ್ಟ್ ಕಾಪಿ ಎಲ್ಲ ನಡೆಯಲ್ಲ. ಇಷ್ಟೆಲ್ಲ ಪ್ರೊಸೆಸ್ ಇದ್ಮೇಲೆ ಅವರ ಹೆಸರು ಚೇಂಜ್ ಹೇಗೆ ಬರ್ತದೆ? मतदाताओं के साथ चट्टान की तरह खड़ा होता है. अगर किसी के कहने से मैं आपका वोट काट दूं या किसी के कहने से मैं ये मानूं कि पीयूष जी के नाम के, अगर आपको अंदाज़ा न हो तो अगर पीयूष जी के नाम को अगर आप 100 करोड़ में सर्च करेंगे तो आपको हजारों लोग मिलेंगे. अब कौन से पीयूष जी का नाम काटा जाए? कौन से पीयूष जी दो हैं ये? तो अगर इसको जल्दीबाजी में किया जाएगा तो किसी भी मतदाता का नाम गलत कट सकता है.
ಡಿಯರ್ ಹಾನರೇಬಲ್ ಎಲೆಕ್ಷನ್ ಕಮಿಷನರ್, ನೀವು ಸ್ವಲ್ಪ ತಲೆ ಯೂಸ್ ಮಾಡಿ ನೋಡಿ. ಎಕ್ಸಾಂಪಲ್ಗೆ ನನ್ನ ಹೆಸರು ಸ್ಮಿತ್. ಈ ದೇಶದಲ್ಲಿ ಸ್ಮಿತ್ ಅನ್ನೋರು 1000 ಗಟ್ಟಲೆ ಜನ ಇರ್ಬೋದು. ಆದರೆ ಆ 1000 ಜನದ ಅಪ್ಪನ ಹೆಸರು ಸೇಮ್ ಇರ್ತದ, ಅಥವಾ ಅವರ ಅಡ್ರೆಸ್ ಸೇಮ್ ಇರ್ತದ, ಅಥವಾ ಅವರ ಆಧಾರ್ ಕಾರ್ಡ್ ನಂಬರ್ ಸೇಮ್ ಇರ್ತದ? ಒಂದು ಸರಿಯಾಗಿ ಸುಳ್ಳು ಹೇಳಿಕೆ ಅವರಿಗೆ ಬರೋದಿಲ್ಲ. ಈಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು, ವೋಟರ್ ಐ ಡಿ ಇಲ್ಲದೆ ವೋಟ್ ಆಗ್ಲಿಕ್ಕೆ ಉಂಟಾ ಇಲ್ವಾ ಅಂತ. ಆನ್ಸರ್ ಈಸ್ ಉಂಟು. ಯಾಕಂದ್ರೆ ಅಕಸ್ಮಾತ್ ನಿಮ್ಮ ಏಜ್ 18 ಅಥವಾ 18+ ಆಗಿದ್ರೆ ಆ್ಯಂಡ್ ನೀವು ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡಿದ್ರೆ, ಲೈಕ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ, ನೀವು ವೋಟ್ ಹಾಕ್ಬೋದು. ಯಾಕಂದ್ರೆ ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಮ ಹೆಸರು ಇರ್ತದೆ. ಅದು ಹೇಗಂತ ನನ್ನೊಟ್ಟಿಗೆ ಕೇಳಿದ್ರೆ, ಎಲೆಕ್ಷನ್ ಶುರುವಾಗುವ ಮುಂಚೆ ಮನೆಗೆ ಬುಕ್ ಹಿಡ್ಕೊಂಡು ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ಕೊಂಡು ಬರ್ತಾರಲ್ಲ, ಅವರೊಟ್ಟಿಗೆ ಪರ್ಟಿಕ್ಯುಲರ್ ವಾರ್ಡ್ ಅಲ್ಲಿ ಎಷ್ಟು ಮನೆ ಉಂಟು, ಆ ಮನೇಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಇರ್ತದೆ. वोट करने जाता है और वो बटन दबाता है तो एक ही बार दबा सकता है. मतदाता सूची में अगर 2 जगह नाम हो तो वोट चोरी कैसे? नहीं हो सकती. वोट तो एक मतदाता एक ही बार डाल सकता है. और इसीलिए हमने कहा था कि चूंकि इस तरह की पीपीटीज बनाई जाएं जिसमें कि चुनाव आयोग के डेटा को गलत तरीके से एनालाइज किया जाए और उसके जरिए ये कहा जाए कि चूंकि मतदाता सूची में ये नाम है इसीलिए मतदान गलत हुआ. मतदाता सूची और मतदान 2 अलग विषय हैं. और अगर कोई भी व्यक्ति ऐसा कहता है तो सबूत तो चाहिए. सबूत मांगा था, मिला नहीं. ओके सर, ये रही आपका सबूत. हाँ बस छोड़ दिए हो गई बेटा. कई लोगों के पास घर नहीं होता लेकिन उसका नाम भी मतदाता सूची में होता है. और उसका पता क्या दिया जाता है? उसका पता वो जगह दी जाती है जहां वो व्यक्ति रात को सोने आता है. कई बार सड़क के किनारे, कई बार पुल के नीचे, या कई बार लैंप पोस्ट के किनारे. और फिर अगर ये कहा जाए कि वो फर्जी मतदाता है, ये हमारे गरीब मतदाताओं, बहनों, भाइयों और बुजुर्गों के साथ एक बहुत बड़ा खिलवाड़ है. ಓಕೆ ಸರ್, ಒಮ್ಮೆಗೆ ಇವ್ರು ಏನು ಹೇಳ್ತಾರೆ ಅದನ್ನು ಒಪ್ಪುವ. ಇವರೆಲ್ಲರ ಮುಖ ನೋಡಿದ್ರೆ ನಿಮ್ಗೆ ಅನ್ಸದ ಇವ್ರು ರೋಡ್ ಸೈಡಲ್ಲಿ ಮಲಗ್ತಾರಂತ? ಆ್ಯಂಡ್ ಒಂದು ರೂಮಲ್ಲಿ 30-40 ಜನ ಇರೋದು, ಈಸ್ ಇಟ್ ಹ್ಯೂಮನ್ಲಿ ಪಾಸಿಬಲ್? ಅದು ಸಹ ಸೇಮ್ ಜೆಂಡರ್ ಅಲ್ಲ, ಡಿಫ್ರೆಂಟ್ ಜೆಂಡರ್ಸ್. ಎಟ್ ದ ಎಂಡ್ ನಾನು ಹೇಳೋದಿಷ್ಟೇ, ಈ ಪ್ರೆಸ್ ಕಾನ್ಫರೆನ್ಸ್ ಯಾವ ಸೆನ್ಸ್ ಮಾಡಲ್ಲ. ರಿಪೋರ್ಟರ್ಸ್ ಕೇಳಿದ ಕ್ವಶನ್ಗೆ ಯಾವುದು ಡೈರೆಕ್ಟ್ ಆನ್ಸರ್ ಬರಲಿಲ್ಲ. ಉಲ್ಟಾ ಪಲ್ಟಾ ಮಾಡಿ ಹುಚ್ಚಂತರ ಏನೇನು ಆನ್ಸರ್ ಹೇಳ್ತಿದ್ದಾರೆ. ಆ್ಯಂಡ್ ದ ಮೇನ್ ಕ್ವಶನ್ ಈಸ್, ನಾವು ಫ್ಯೂಚರಲ್ಲಿ ವೋಟ್ ಹಾಕಬೇಕಾ? ಆನ್ಸರ್ ಎಸ್. ನಾನು ಹೇಳಿದಾಗೆ ವೋಟ್ ಹಾಕೋದು ಖಾಲಿ ನಮ್ಮ ರೈಟ್ಸ್ ಅಲ್ಲ, ಅದು ನಮ್ಮ ಡ್ಯೂಟಿ. ನಂಗೆ ಗೊತ್ತುಂಟು ವಿಡಿಯೋ ಸ್ವಲ್ಪ ದೊಡ್ಡದಾಯ್ತು ಅಂತ. ವಿಡಿಯೋ ಇಷ್ಟದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. सत्ता का खेल तो चलेगा, सरकारें आएंगी जाएंगी, पार्टियां बनेगी बिगड़ेंगी, मगर ये देश रहना चाहिए. इस देश का लोकतंत्र अमर रहना चाहिए.